ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಪಾಲಕ್ ರೈಸ್. ಮಾಡುವ ವಿಧಾನ: ಫಸ್ಟು ಒಂದು ಕಟ್ ಪಾಲಕ್ಕು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ. ಫಸ್ಟು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಹಾಕೋಣ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಇಷ್ಟು ಈರುಳ್ಳಿ ಹಾಕಿ ಇದೆಲ್ಲ ಫ್ರೈ ಮಾಡೋದು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ 2 ಟೊಮೊಟೊ ಚೆನ್ನಾಗಿ ಫ್ರೈ ಆಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ನೆಕ್ಸ್ಟು ಪಾಲಕ್ ಹಾಕ್ತೀನಿ. ಇದು ಫ್ರೈ ಆಗಲಿ. ಇದು ಈ ರೀತಿ ಫ್ರೈ ಆಗಿದೆ. ಇದು ಒಂದು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ಬಾತಿ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗೋರು ಕಾಯಿ. ಇವಾಗ ಎಣ್ಣೆ ಕಾದಿದೆ. ಪಲಾವ್ ಎಲೆ 2, ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವು, ಒಂದು ಸ್ವಲ್ಪ ಸೋಂಪು, ಇದು ಕಲ್ಲು, ಎರಡು ಗೋಡಂಬಿ, ಒಂದು 4, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟು ಹಾಕಿ ಫ್ರೈ ಮಾಡೋದು. ಇದು ಫ್ರೈ ಆಗುವಾಗ 1-2 ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಇದೆಲ್ಲ ಫ್ರೈ ಆಗಲಿ. ಅಷ್ಟೊತ್ತಿಗೆ ಮಸಾಲೆ ಮಾಡಿದ್ವಲ್ಲ ಅದು ಈರುಳ್ಳಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ಲ ಇದಾಕಿ ಒಂದು ಸ್ವಲ್ಪ ಹೊತ್ತು ಹುರಿಬೇಕು. ಇದು ಮಸಾಲೆ ಈ ಥರ ಹುರಿದ್ರೆ ಬಟಾಣಿ, ಬೇಯಿಸಿರೋ ಬಟಾಣಿ ಕುಕ್ಕರ್ಗೆ ಹಾಕೋದಾದ್ರೆ ನೀವು ಹಂಗೆ ಹಾಕೋಬೋದು. ಪಾತ್ರೆ ಮಾಡೋದ್ರಿಂದ ಬೇಗ ಬೇಯಲ್ಲ ಅಂದ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಮಧ್ಯ. ಉಪ್ಪು, ಹಾಕಿದ ಮೇಲೆ ನೀರು, 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ ಹಾಕಬೇಕು. ಇದು ನೀರು ಕುದೀಲಿ. ಇವಾಗ ನೀರು ಕುದೀತಾ ಇದೆ. ಅಕ್ಕಿ ಹಾಕೋಣ. ಅಕ್ಕಿ ಹಾಕ್ಬಿಟ್ಟು ಮುಚ್ಚೋಣ. ಇದು ಇವಾಗ ಮುಚ್ಚಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚೋಣ. ರೆಡಿ ಆಗುತ್ತೆ. ಪುದೀನ ರೈಸು ಮತ್ತು ಆಗಿದೆ. ಇವಾಗ ಸರ್ವ್ ಮಾಡೋಣ. ಪುದೀನ ರೈಸು ರೆಡಿಯಾಗಿದೆ.
ಮಕ್ಕಳಿಗೆ ತುಂಬ ಒಳ್ಳೆಯದು. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.